ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವೀಕ್ಷಕರೇ, ಮೊದಲ ಸುದ್ದಿ ಯಾವ್ದಿದೆ ಅಂತ ನೋಡ್ಬಿಡೋಣ. ಇದು ಕನ್ನಡಪ್ರಭದ ಮೊದಲ ಸುದ್ದಿ ಈ ರೀತಿಯಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದ ಅಪಪ್ರಚಾರ ಕೇಸ್ಗೆ ಇದೀಗ ಹೊಸ ತಿರುವೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಧರ್ಮಸ್ಥಳ ಬುರುಡೆ ಕೇಸ್ SIT ತನಿಖೆಗೆ ತಡೆ. ಕೋರ್ಟ್ ಮೆಟ್ಟಿಲೇರಿದ್ರು, ತಡೆಯನ್ನ ನೀಡಬೇಕು ಅಂತ ಗ್ಯಾಂಗ್ನವರು. ಸೊ ಇದೀಗ ಸಿಗ್ತಾ ಇರುವಂತ ಅಪ್ಡೇಟ್, ನೂರಾರು ಶವ ಹೂಳಲಾಗಿದೆ ಎಂದವರಿಂದಲೇ ಕೇಸ್ ರದ್ದತಿಗೆ ಕೋರಿಕೆ, ಹೈಕೋರ್ಟ್ನಿಂದ ತಡೆ. ಬುರುಡೆ ಗ್ಯಾಂಗ್ ಬಂಧಿಸದಂತೆಯೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ಯಾತಕ್ಕಾಗಿ, ಏನಾಯ್ತು, ಏನು ವಾದ ಪ್ರತಿವಾದಿಗಳಾಯ್ತು ಅನ್ನೋದನ್ನ ನೋಡೋದಾದ್ರೆ, ಯಾಕಂದ್ರೆ ಬಂಧನದ ಭೀತಿಯಿಂದಲೇ ಇವರು ಕೋರ್ಟ್ ಮೊರೆ ಹೋಗಿದ್ದು ಅನ್ನೋದನ್ನ ಹೇಳಲಾಗ್ತಾ ಇತ್ತು. ಸೊ ಫೈನಲಿ ಇದೀಗ ತಡೆಯನ್ನ ಕೋರ್ಟೇ ನೀಡಿರುವಂತದ್ದು. ಏನೇನು ಬೆಳವಣಿಗೆ ಆಯಿತು? ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಅಕ್ರಮವಾಗಿ ಸಮಾಧಿ ಮಾಡಲಾಗಿದೆ ಎಂಬ ಪ್ರಕರಣ ಸಂಬಂಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ FIRಗೆ ಸಂಬಂಧಿಸಿದ ಮುಂದಿನ ಪ್ರಕ್ರಿಯೆಗೆ ತಡೆಯಾಜ್ಞೆ ನೀಡಿ ಹೈಕೋರ್ಟ್ ಗುರುವಾರ ಮಧ್ಯಂತರ ಆದೇಶವನ್ನು ಮಾಡಿದೆ. ಇದರಿಂದ ಪ್ರಕರಣ ಸಂಬಂಧ ವಿಶೇಷ ತನಿಖಾ ತಂಡ SIT ನಡೆಸ್ತಾ ಇದ್ದ ತನಿಖೆಗೆ ಸದ್ಯಕ್ಕೆ ತಡೆ ಅನ್ನೋದು ಬಿದ್ದಿದೆ. ಪ್ರಕರಣದ ಸಂದರ್ಭ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ FIR ಮತ್ತು ಪ್ರಕರಣದ ವಿಚಾರಣೆಗೆ ಹಾಜರಾಗೋಕೆ ಸೂಚಿಸಿ ತಮಗೆ ನೀಡಿರುವ ನೋಟಿಸ್ ರದ್ದುಪಡಿಸಬೇಕು ಅಂತ ಕೋರಿ ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ತಿಮರೋಡಿ, ವಿಠಲ್ ಗೌಡ ಮತ್ತು T ಜಯಂತ್ ಅವರು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಅಲ್ಲದೆ ಅರ್ಜಿ ಇತ್ಯರ್ಥ ಆಗೋವರೆಗೆ ತಮ್ಮ ವಿರುದ್ಧದ ನೋಟಿಸ್ಗೆ ತಡೆಯಾಜ್ಞೆ ನೀಡಬೇಕು ಅಂತ ಮಧ್ಯಂತರ ಮನವಿಯನ್ನ ಕೂಡ ಮಾಡಿದ್ರು. ಗುರುವಾರ ಈ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರಿದ್ದ ಏಕಸದಸ್ಯ ಪೀಠ ಪ್ರಕರಣದ FIRಗೆ ಸಂಬಂಧಿಸಿ ಮುಂದಿನ ಪ್ರಕ್ರಿಯೆಗೆ ನವೆಂಬರ್ 12ರವರೆಗೆ ತಡೆಯನ್ನ ನೀಡಿತು. ಜೊತೆಗೆ ಅರ್ಜಿದಾರರನ್ನ ಬಂಧಿಸಬಾರದು ಅನ್ನುವುದನ್ನು ಕೂಡ ಇದೇ ಸಂದರ್ಭದಲ್ಲಿ ಹೇಳಲಾಗಿದೆ. ನೋಡಿ, ತಿಮರೋಡಿ ಮನೆಗೆ ಮತ್ತೆ ನೋಟಿಸ್ ಅನ್ನು ಅಂಟಿಸಿರುತ್ತು SIT. ನಿನ್ನೆ ನವೆಂಬರ್ 3ಕ್ಕೆ ವಿಚಾರಣೆಗೆ ತಾಕೀತನ್ನ ಮಾಡಲಾಗಿತ್ತು. ಧರ್ಮಸ್ಥಳ ಗ್ರಾಮದ ಬುರುಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ T ಅವರಿಗೆ ಮತ್ತೆ ಸಂಕಷ್ಟ ಎದುರಾಗಿರೋದು. ನವೆಂಬರ್ 3ರಂದು ವಿಚಾರಣೆಗೆ ಹಾಜರಾಗಬೇಕು ಅಂತ SIT ನೋಟಿಸ್ ಅನ್ನ ನೀಡಿತ್ತು. ವಿಠಲ್ ಗೌಡ ಅವರಿಗೆ ಶುಕ್ರವಾರವೇ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ. ಇನ್ನು SIT PSI ಗುಣಪಾಲ್ ನೇತೃತ್ವದ ತಂಡ ಉಜಿರೆಯಲ್ಲಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸಕ್ಕೆ ನೋಟಿಸ್ ಅಂಟಿಸಿದ್ದಾರೆ. ವಿಠಲ್ ಗೌಡ ಮನೆಗೂ SIT ನೋಟಿಸ್ ಅಂಟಿಸಲಾಗಿದೆ. ಉಳಿದಿಬ್ಬರ ಮನೆಗೂ ಗುರುವಾರವೇ ನೋಟಿಸ್ ನೀಡಲಾಗಿದೆ. ಈ ಬಾರಿಯಾದ್ರೂ ಮಹೇಶ್ ಶೆಟ್ಟಿ ತಿಮರೋಡಿ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನುವಂತ ಕುತೂಹಲ ಇತ್ತು. ಇದೀಗ ತಡೆಯನ್ನ ನೀಡಿ ಮಹತ್ವದ ಆದೇಶವನ್ನ ಹೊರಡಿಸಿರುವಂತದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ DCM